ಪ್ರತಿ ಸಲ ಚೆಕಪ್ ಹೋದಾಗ್ಲೂ ಸ್ಕ್ಯಾನ್ಸ್ ನ ಮಾಡ್ತಾನೆ ಇರ್ತಾರೆ. ಇಷ್ಟೊಂದು ಸ್ಕ್ಯಾನ್ಸ್ ಇಂದ ಏನ್ ಅವಶ್ಯಕತೆ ಇದೆ ಅಂತ ಕೇಳ್ತಾ ಇರ್ತೀರಾ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದು ಸ್ಕ್ಯಾನ್ ಇಂದು ಏನ್ ಇಂಪಾರ್ಟೆನ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಟ್ರಾಸೌಂಡ್ ಮಾಡೋದ್ರಿಂದ ಯಾವ ತಿಂಗಳಲ್ಲಿ ಫಸ್ಟ್ ಚೆಕಪ್ ಗೆ ಬಂದಿದ್ದೀರಾ ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ನಿಮ್ಮ ಡೆಲಿವರಿ ಡೇಟ್ ಹಾಗೂ ನಿಮ್ಮ ನೆಕ್ಸ್ಟ್ ಜನರಲ್ ಚೆಕಪ್ ಗಳು ಯಾವ ಟೈಮ್ ಅಲ್ಲಿ ನಾವು ಕೊಡ್ಬೇಕು ಅನ್ನೋದು ಸಹ ನಾವು ನಿಮಗೆ ತಿಳಿಸ್ಕೊಡ್ಬೋದು. ಎಲ್ಲಾ ಪ್ರೆಗ್ನೆನ್ಸಿಗಳು ಸಿಂಗಲ್ ಬೇಬಿ ಆಗಿರೋದಿಲ್ಲ. ಕೆಲವೊಬ್ಬರಿಗೆ ಟ್ವಿನ್ಸ್ ಆಗ್ತಾ ಇರುತ್ತೆ, ಇನ್ನೊಬ್ಬರಿಗೆ ಟ್ರಿಪ್ಲೆಟ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಎಷ್ಟು ರಿಸ್ಕ್ ಇದೆ ಅಂತಾನು ನಾವು ತಂದೆ ತಾಯಿಗೆ ತಿಳಿಸ್ಕೊಡ್ಬೋದು. ತಾಯಿಯ ಯುಟರಸ್ ಹಾಗೂ ಅಕ್ಕಪಕ್ಕ ಇರುವಂತಹ ಆರ್ಗನ್ಸ್ ಗಳು ಹೆಲ್ದಿ ಆಗಿದೆಯಾ, ಮಗುವನ್ನು ಬೇರ್ ಮಾಡೋ ಕೆಪಾಸಿಟಿ ಹೊಂದಿದೆಯಾ ಅನ್ನೋದು ಸಹ ಈ ಸ್ಕ್ಯಾನ್ಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ನೀವು ಮಿನಿಮಮ್ ಆಗಿ 4 ಸ್ಕ್ಯಾನ್ಸ್ ನ ಮಾಡಿಸಬೇಕಾಗುತ್ತೆ. ಮೊದಲನೇದಾಗಿ 12 to 13 ವೀಕ್ಸ್ ಅಲ್ಲಿ ಫಸ್ಟ್ ಸ್ಕ್ಯಾನ್ ಮಾಡಿಸ್ತೀವಿ. ಇದಕ್ಕೆ ನಾವು ಡೇಟಿಂಗ್ ಸ್ಕ್ಯಾನ್ ಅಂತ ಕರಿತೀವಿ. ಏನಕ್ಕಂತ ಹೇಳಿದ್ರೆ ಈ ಸ್ಕ್ಯಾನ್ ಅಲ್ಲಿ ನಿಮ್ಮ ಮಗುವಿಗೆ ಕರೆಂಟ್ಲಿ ಎಷ್ಟು ವಾರ ತುಂಬಿದೆ, ಯಾವ ಯಾವ ವಾರಕ್ಕೆ ನಿಮಗೆ ಜನರಲ್ ಚೆಕಪ್ ಗೆ ಬರಬೇಕು ಅನ್ನೋದು ಈ ಫಸ್ಟ್ ಸ್ಕ್ಯಾನ್ ಅಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಎರಡನೇ ಸ್ಕ್ಯಾನ್ ಬಂದ್ಬಿಟ್ಟು ಬುಕಿಂಗ್ ಸ್ಕ್ಯಾನ್. ಇದು ಮೇನ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇರುತ್ತಲ್ವಾ, ಇಂಥವರಿಗೆ ಈ ಬುಕಿಂಗ್ ಸ್ಕ್ಯಾನ್ ನ ಡಬಲ್ ಸ್ಕ್ರೀನಿಂಗ್ ಆಗಿ ನಾವು ಯೂಸ್ ಮಾಡ್ತೀವಿ. ಥರ್ಡ್ ಸ್ಕ್ಯಾನಿಂಗ್ ಬಂದ್ಬಿಟ್ಟು ಅನಾಮಲಿ ಸ್ಕ್ಯಾನ್ ಅಂತ ನಾವು ಹೇಳ್ತೀವಿ. ಇದನ್ನ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನಾವು ಮಾಡಿಸ್ತೀವಿ. ಏನಾದ್ರೂ ಅನಾಮಲೀಸ್ ಇದೆಯಾ, ಈ ಅನಾಮಲೀಸ್ ಮುಂದೆ ಡೆಲಿವರಿ ಆದಾದ್ಮೇಲೆ ಮಗುವಿಗೆ ಎಷ್ಟು ತೊಂದರೆ ಮಾಡಬಹುದು, ಇದೆಲ್ಲವೂ ರಿಸ್ಕ್ ನ ನಾವು ಅನಲೈಸ್ ಮಾಡ್ತೀವಿ. ಕೊನೆಯದಾಗಿ ಬರೋದು ಗ್ರೋತ್ ಸ್ಕ್ಯಾನ್. ಇದು ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಮಾಡುವಂತ ಸ್ಕ್ಯಾನ್. ಇದರಲ್ಲಿ ಮಗುವಿನ ತೂಕ ಎಷ್ಟಿದೆ, ಗ್ರೋತ್ ಕರೆಕ್ಟ್ ಆಗಿದೆನೋ ಇಲ್ವೋ, ಇವೆಲ್ಲದೂ ಕೂಡ ಅನಲೈಸ್ ಮಾಡ್ತೀವಿ. ಸೊ ನೋಡ್ತಾ ಇದೀರಲ್ಲ, ಪ್ರತಿಯೊಂದು ಸ್ಕ್ಯಾನ್ ಇಂದು ಅದರದೇ ಆದಂತಹ ಇಂಪಾರ್ಟೆನ್ಸ್ ಇರುತ್ತೆ. ಮೇನ್ಲಿ ಈ 4 ಸ್ಕ್ಯಾನ್ಸ್ ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ.